ಸರ್ಕಾರ ಖಂಡಿತ ಈ ತಪ್ಪು ಹೆಜ್ಜೆ ಇಡಬೇಡಿ ದಯಮಾಡಿ. ಬಡವರು ಇನ್ಯಾವತ್ತೂ ಉದ್ಧಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೆಲ್ಲ SC ST ಮಕ್ಕಳು ಕಲಿತಾ ಇರೋದು, ಬಡವರು ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಯಾರಿಗೆ ಶಕ್ತಿ ಇಲ್ಲ ಹೊರಗಡೆ ಹೋಗೋದಕ್ಕೆ ಅವ್ರು ಕಲಿತಾ ಇದ್ದಾರೆ. ಹಾಗಾಗಿ ದಯಮಾಡಿ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ನೀವು KPS ಶಾಲೆ ಮಾಡಿ, ಒಂದು ಪಂಚಾಯತ್ಗೊಂದು ಮಾಡಿ, ನಿಮ್ಮ ಯೋಚನೆ ಸರಿ ಇದೆ. ಆದರೆ ಈ 46,000 ಶಾಲೆಗಳನ್ನು ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ, ಅವನ್ನು ಉಳಿಸ್ಕೊಂಡು ನೀವು ಮುಂದಕ್ಕೆ ಹೋಗಿ. ಇಷ್ಟನ್ನು ಮಾತ್ರ ನಾನು ಹೇಳ್ತೀನಿ. ಇದು ನನ್ನ ಬೆಳಗಾವಿ ಸೆಷನ್ ಕೊನೆಯ ಅವಧಿ. ಹಾಗಾಗಿ ದಯಮಾಡಿ ಇದೊಂದು ಆಗಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ ತಮ್ಮ ಮುಖಾಂತರ. ಸಚಿವರು ಮತ್ತೆ ಎಲೆಕ್ಷನ್ ಇದೆ, ಆದರೆ ನಾನು ಹೋಗ್ತಾ ಇಲ್ಲ. MLC ಆಗಿದ್ದು ಕೊನೆಯ ಅವಧಿ. ದಯಮಾಡಿ ತಾವು ಇದಕ್ಕೆ ಸಭಾಪತಿಯವರು, ನನ್ನ ಕಾಳಜಿ ಇದೆ, ತಮ್ಮ ಕಾಳಜಿ ಇದೆ, ದಯಮಾಡಿ ಸರ್ಕಾರದ ಮೇಲೆ ತಮ್ಮ ಇನ್ಫ್ಲೂಯೆನ್ಸ್ ಕೂಡ ಇದನ್ನು ಮಾಡಬೇಕಾಗತ್ತೆ. ಚೆನ್ನಾಗಿ ಹೇಳಿದ್ರು, ಕುತ್ಕೊಳ್ಳಿ, ಚೆನ್ನಾಗಿ ಹೇಳಿದ್ರಿ. ಹೇಳಿ ಸಚಿವರು ಹೇಳಿ, ಅವ್ರ ಕಾಳಜಿ ಅರ್ಥ ಮಾಡ್ಕೊಳ್ಳಿ. ಅಧ್ಯಕ್ಷರೇ, ಸದಸ್ಯರುಗಳ ಕಾಳಜಿಯನ್ನು ಒಂದು ಕಡೆಗೆ ಉಮಾಶ್ರೀ ಅವರು ಕೂಡ, ಶ್ರೀಮತಿ ಉಮಾಶ್ರೀ ಅವರು ಹೇಳಿರ್ತಕ್ಕಂಥದ್ದು ಇದು ಒಳ್ಳೆಯದು ಅಂತ ಹೇಳಿ, ಇನ್ನೊಂದು ಕಡೆಗೆ ಮಾನ್ಯ ಚಿದಾನಂದ್ ಅವರು ಕೂಡ ಹೇಳಿರ್ತಕ್ಕಂಥದ್ದು ಇದು ಒಳ್ಳೆಯದು ಅಂತ ಹೇಳಿ ನೀವು ಒಂದು ಕಡೆಗೆ ಹೇಳ್ತಾ ಇದ್ದೀರಾ. ಆದರೆ ಎಲ್ಲೂ ಕೂಡ ಒಬ್ಬ ಶಿಕ್ಷಣ ಸಚಿವನಾಗಿ ಇವತ್ತುವರೆಗೂ ಯಾವುದೇ ಶಾಲೆ ಕ್ಲೋಸ್ ಮಾಡ್ತೀನಿ ಅಂತೇಳಿ ಎಲ್ಲೂ ಹೇಳೇ ಇಲ್ಲ. ಅಲ್ಲ, ಒಂದು ನಿಮಿಷ. ಅದಾದಾಗ ಒಳ್ಳೆ ಶಾಲೆಗೆ ಹೋಗ್ತಾರೆ ಅಂಥೇಳಿ ನೀವು ಹೇಳೋ ಅಧಿಕಾರ ನಿಮ್ಮಲ್ಲೂ ಇರೋದಿಲ್ಲ, ಯಾರಿಗೂ ಇರೋದಿಲ್ಲ. ಬಡವರು, SC ST OBC ಅವರಿಗೆ ಮಾಡ್ತಾ ಇರೋದು. ಅವ್ರು ಎಲ್ಲಿಂದ ಹೆಂಗೆ ಬರ್ತಾರೆ ಅನ್ನೋದು ಒಂದು ಪ್ರಶ್ನೆ. ಅವರಿಗೆ ಟ್ರಾನ್ಸ್ಪೋರ್ಟೇಷನ್ನು ಕೂಡ ನಾವೇ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಎಲ್ಲ KPS ಶಾಲೆಯಲ್ಲಿ. ತಾವು ಹೇಳಿದ್ರಿ 6ನೇ ಕ್ಲಾಸಿಂದ ನೀವು ಮಾಡಿ ಅಂತ ಹೇಳಿ. ಯಾಕೆ 1ನೇ ಕ್ಲಾಸಿಂದ ಅಂದರೆ LKG ಇಂದ 12ನೇ ಕ್ಲಾಸ್ವರೆಗೂ ಒಂದು ಮಗು ಒಂದು ಅಡ್ರೆಸ್ಸಲ್ಲಿ ಓದ್ಬಿಟ್ರೆ ಆ ಮಗು ಬೆಳವಣಿಗೆ ಚೆನ್ನಾಗಿರ್ತದೆ ಮಾನ್ಯ ಅಧ್ಯಕ್ಷರೇ. ಅದಕ್ಕೆ ಒಂದೇ ಏರಿಯಾದಲ್ಲಿ ಎಲ್ಲಿ ಜಾಗ ಜಾಸ್ತಿ ಇದೆ, ಎಲ್ಲಿ ಕಟ್ಟಡಗಳಿದ್ದಾವೆ, ಸುಸರ್ಜಿತವಾಗಿರ್ತಕ್ಕಂಥ, ಈಗ ಕಂಪ್ಯೂಟರ್ ಯಾಕೆಂದರೆ ಇವತ್ತಿನ ವ್ಯವಸ್ಥೆ ಕಂಪ್ಯೂಟರ್ ಬೇಕು. ಪ್ರೈವೇಟ್ ಶಾಲೆಗೆ ಯಾಕೆ ಹೋಗ್ತಾರೆ? ಅಲ್ಲಿ ಕಂಪ್ಯೂಟರ್ ಕೊಡ್ತಾರೆ ಅಂಥೇಳಿ. ಪ್ರೈವೇಟ್ ಶಾಲೆಗೆ ದುಡ್ಡು ಕೊಟ್ಟು ಯಾಕೆ ಹೋಗ್ತಾರೆ? ಒಂದು ಹಳ್ಳಿಯಿಂದ ಇನ್ನೊಂದು ಕಡೆಗೆ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ದುಡ್ಡು ಕೊಟ್ಟು ಅವ್ರಿಗೆ ಆರ್ಥಿಕವಾಗಿ ಹೊರೆ ಆಗ್ತಾ ಇತ್ತು. ಇದನ್ನೆಲ್ಲ ನೋಡಿ ನಾವು ಕರೆಕ್ಟಾಗಿ ನೋಡಿ, ನಾನು ವೈಯಕ್ತಿಕವಾಗಿ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಬಿಟ್ಟು ನೀವು ಉತ್ತರವನ್ನು ನಂಗೆ ಹೇಳಕ್ಕೆ ಹೋಗ್ಬಿಟ್ಟು, ನಾನೇನಾದ್ರು ಹೇಳಿದರೆ ಅದನ್ನು ಮಾಧ್ಯಮದಲ್ಲಿ ಮಾಡ್ತಾ ಇದ್ದಾರೆ. ನಾನು ಈ ಸಭೆಯಿಂದ ಮಾಧ್ಯಮದವ್ರಿಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮ ಸಮಾಜನ ಫಸ್ಟ್ ಹಾಳು ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾ. ಕನ್ನಡ ಮೀಡಿಯಂ ಎಲ್ಲಿ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು. ಇದೇ ನಮ್ಮ ಸರ್ಕಾರ 5 ವರ್ಷಕ್ಕೆ ಇವತ್ತು ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಸ್ಪೀಡಪ್ ಮಾಡಿರ್ತಕ್ಕಂಥದ್ದು ಇದೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ನೀವು ಮಾಡಿಲ್ಲ ಅಂತ ನಾನು ಅದನ್ನ ದ್ವೇಷ ಮಾಡೋದಿಲ್ಲ. ನಮಗೆ ಅವಕಾಶ ಸಿಕ್ಕಿದೆ, ಕನ್ನಡದ ಬಗ್ಗೆ ನಮಗೆ ಪ್ರೀತಿ ನನಗೆ ಗೊತ್ತಿದೆ. ಸರ್, ಒಬ್ಬ ಮಗು ಇದ್ರೇನು ಕೂಡ ಒಂದು ಟೀಚರ್ ಕಡ್ಡಾಯವಾಗಿರ್ತಾರೆ, ಒಳ್ಳೆ ಬಿಲ್ಡಿಂಗ್ ಇರುತ್ತೆ, ಮಿಡ್ ಡೇ ಮೀಲ್ಸಿಗೂ ಕೂಡ ಒಂದು ವ್ಯವಸ್ಥೆ ಆಯಾ ಯಾರ್ಯಾರು ಇರಬೇಕು ಅದು ಕಡ್ಡಾಯವಾಗಿರ್ತಾರೆ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ 46,000 ಅಲ್ಲ, ಇನ್ನೂ ಜಾಸ್ತಿ ಏನಾದ್ರು ನಿಮಗೆ ಶಾಲೆಯಲ್ಲಿ ಮಕ್ಕಳು ಬರ್ತಾರೆ ಅಂತ ಹೇಳಿದರೆ ಹೇಳಿ, ಹೊಸದಾಗಿ ನಾನು ಓಪನ್ ಮಾಡ್ತೀನಿ.